ನಮಸ್ಕಾರ. ನಮ್ಮ ಆಯುರ್ವೇದದ ಪ್ರಕಾರ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಂ ಹಾಗೂ ಆತುರಸ್ಯ ವಿಕಾರ ಪ್ರಶಮನಂ ಎಂಬ ಮೂಲ ಮಂತ್ರದೊಂದಿಗೆ ನಾವು ರೋಗಗಳನ್ನು ಬರದೇ ಇರುವ ಹಾಗೆಯೂ ಕೂಡ ಹಾಗೂ ನಮ್ಮ ಇರುವಂತಹ ಸ್ವಸ್ಥತೆಯನ್ನು ಕಾಪಾಡಿಕೊಳ್ಳಲು ಆಯುರ್ವೇದದಲ್ಲಿ ಅನೇಕ ತರಹದ ಚಿಕಿತ್ಸಾ ಪದ್ಧತಿಗಳನ್ನು ತಿಳಿಸ್ತಾರೆ. ಅದರಲ್ಲಿ ಪಂಚಕರ್ಮಗಳು ಅಂದರೆ ವಮನ, ವಿರೇಚನ, ಬಸ್ತಿ ಹಾಗೂ ರಕ್ತಮೋಕ್ಷಣ ಹಾಗೂ ನಸ್ಯಕರ್ಮಗಳನ್ನು ನಾವು ನಮ್ಮ ಸೆಂಟರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಹೀಗೆ ಈಗ ರೋಗ ಬಂದ ಮೇಲೆ ಅದು ರೋಗಿಗಳ ಅನುಸಾರವಾಗಿ ಅವರ ಶಕ್ತಿಗೆ ಅನುಸಾರವಾಗಿ ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಅಳವಡಿಸ್ಕೊತೀವಿ. ಈಗ ರೋಗ ಬರದೇ ಇರುವ ಹಾಗೆಯೂ ಕೂಡ ನಮ್ಮಲ್ಲಿ ಅನೇಕ ಜನ ಬಂದು ಚಿಕಿತ್ಸೆಗಳನ್ನು ತಗೊಂತಾರೆ. ಹಾಗೆ ಅದರಲ್ಲಿ ಇವತ್ತು ಈ ದಿನ ನಮ್ಮ ಜೊತೆಗೆ ಈಗ ಆಲ್ರೆಡಿ 7 ರಿಂದ 10 ದಿವಸ ಪಂಚಕರ್ಮ ಅಂದರೆ ಕ್ಲಾಸಿಕಲ್ ವಿರೇಚನ ಕರ್ಮವನ್ನು ನಮ್ಮಲ್ಲಿ ತೆಗೆದುಕೊಂಡಿರೋಂಥ ಡಾಕ್ಟರ್ ಶರಣಪ್ಪ ಸರ್ ಹಾಗೂ ಡಾಕ್ಟರ್ ದೀಪಾ ಮೇಡಮ್, ಇವರು ಲಕ್ಷ್ಮೇಶ್ವರದಲ್ಲಿ ಲೀಡಿಂಗ್ ಪ್ರಾಕ್ಟೀಷನರ್ಸು. ಮೇಡಮು ಗೈನಕಾಲಜಿಸ್ಟು ಹೌದು. ಇವರು 7 ಡೇಸ್ ನಮ್ಮಲ್ಲಿ ಬಂದು ಅಡ್ಮಿಷನ್ ಆಗಿ ಈ ಪಂಚಕರ್ಮ ಪದ್ಧತಿಯನ್ನು ಇವತ್ತು 7 ರಿಂದ 10 ದಿನಗಳ ವರೆಗೂ ನಮ್ಮಲ್ಲಿ ತೆಗೆದುಕೊಂಡು ಇವತ್ತು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ. ಸರ್, ನೀವು ಮತ್ತು ಮೇಡಮ್ ನಿಮ್ಮ ಅಭಿಪ್ರಾಯವನ್ನು ಈ ದಿನ ನಮ್ಮ ಥೆರಪಿ ಸೆಂಟ್ರಲ್ಲಿ ಹೇಗೆ ಸಿಕ್ತು ಅನ್ನೋದನ್ನು ಹೇಳ್ಕೋಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ತೆ. ನಮಸ್ಕಾರ. ನಾನು ಡಾಕ್ಟರ್ ಶರಣಪ್ಪ ಬಿಂಕದಕಟ್ಟಿ ಹಾಗೂ ನನ್ನೊಟ್ಟಿಗೆ ನನ್ನ ಶ್ರೀಮತಿ ಡಾಕ್ಟರ್ ದೀಪಾ ಬಿ ವಿ, ಗೈನಕಾಲಜಿಸ್ಟ್, ಲಕ್ಷ್ಮೇಶ್ವರ. ಇಂದು ಈ ಪತಂಜಲಿ ವೆಲ್ನೆಸ್ ಸೆಂಟರ್ ಹುಬ್ಬಳ್ಳಿಯಲ್ಲಿ ನಾವು 7 ದಿವಸದ ವಿರೇಚನ ಕರ್ಮಕ್ಕೆ ಚಿಕಿತ್ಸೆಯನ್ನು ಪಡೆಯಲ್ಲ ಹಾಗೂ ಇಲ್ಲಿ ವೈದ್ಯರಾದಂಥ ಡಾಕ್ಟರ್ ರಾಘವೇಂದ್ರ ಸರ್ ಅವರು ಶಾಸ್ತ್ರೋಕ್ತವಾಗಿ ಆಯುರ್ವೇದ ಪದ್ಧತಿಯ ಪ್ರಕಾರ ನಮಗೆ ಈ ಟ್ರೀಟ್ಮೆಂಟನ್ನು ನೀಡಿರುತ್ತಾರೆ. ನಾವು ಸರ್ ಹೇಳ್ದಂಗೆ ರೋಗ ಬರೋದಕ್ಕಿಂತ ಮುಂಚೆ ರೋಗ ಬರದ ಹಾಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸುವುದೇ ಆಯುರ್ವೇದ. ಅದೇ ರೀತಿ ಸೂಕ್ತವಾದ ಚಿಕಿತ್ಸೆ ಹಾಗೂ ಇವತ್ತಿನ ದಿವಸ ಅಂದರೆ ಕೊನೆಯ ದಿವಸ ನಾನು ಈಗಾಗಲೇ 1 ತಿಂಗಳಿಂದ BP ಮಾತ್ರೆಯನ್ನು ತೊಗೊಳ್ತಾ ಇದ್ದೆ. ಈಗ ಸುಮಾರು 1 ವಾರದಿಂದ ನನಗೆ ಸರ್ ಬಿಡಿಸಿದ್ದಾರೆ. ಇವತ್ತು ಕೂಡ BP ಕಂಟ್ರೋಲಲ್ಲಿದೆ. ಇದೇ ರೀತಿ ಮೇಂಟೈನ್ ಮಾಡಿದರೆ BP ಗುಳಿಗಿನ ಬಿಡಿಸ್ಬೋದು ಅಂತಲೂ ಕೂಡ ಅವರು ತಿಳಿಸಿದ್ದಾರೆ. ಅದೇ ರೀತಿ ನನ್ನ ವೇಟ್ ಇತ್ತು, ಅದರದ್ದೊಂದು 5 ರಿಂದ 6% ಇವತ್ತು ಕಡಿಮೆ ಆಗೈತೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿ ಆಕೈತಿ. ಉಪಯೋಗ ತುಂಬಾ ಆಯುರ್ವೇದದ್ದು ಇರೋದ್ರಿಂದ ಇದನ್ನು ಸದುಪಯೋಗ ಪಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಹೇಳುತ್ತೇನೆ.